Good morning, my dear students. Today in this video clip, I want to discuss about that is your 8th chapter, gravitation in physics. Now, what is the gravitation? ನಾವಿಲ್ಲಿ ನಿಮ್ಮದು 8th ಚಾಪ್ಟರ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಡಿಸ್ಕಷನ್ ಮಾಡೋಣ. ಇಲ್ಲಿ 8th ಚಾಪ್ಟರ್ ಏನು ಬರುತ್ತೆ, ದಟ್ ಈಸ್ ಅ ಗ್ರಾವಿಟೇಷನ್. ಏನು ಚಾಪ್ಟರ್ ನೇಮ್? ಗ್ರಾವಿಟೇಷನ್. ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ದ JEE and CET exam. Yes, what are the points are there in the gravitation? What is gravitation? ನಾವು ಯೂಸ್ವಲಿ ನಾವೇನು ತೊಗೊಳ್ತೀವಿ, ಇಲ್ಲಿ ಅರ್ತ್ ತೊಗೊಳ್ತೀವಿ. ನಾವು ಯು ಟೇಕ್ ದ ಅರ್ತ್, now you take any body, body is always directed towards the center of the earth due to the effect of gravity. This is called gravitation. ಇದಕ್ಕೆ ನಾವೇನಂತ ಹೇಳ್ತೀವಿ, ಯಾವುದೇ ಒಂದು ಆಬ್ಜೆಕ್ಟ್ ತೋರಿ ಅಥವಾ ಬಾಡಿ ತೊಗೊಳ್ರಿ, ಇದೇನಾಗುತ್ತೆ, ಇಟ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಟುವರ್ಡ್ ದಿ ಸೆಂಟರ್ ಆಫ್ ದಿ ಅರ್ತ್. It is moved towards the center of the earth due to the effect of gravity. This is called earth gravitation. This is called earth gravitation. Whatever the force, that is the force act on this body, that is called that is gravitational force. ಇದಕ್ಕೆ ನಾವೇನಂತ ಹೇಳ್ತೀವಿ, ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ. The gravitation force, which is according to Newton, that gravitation force exists between any two celestial bodies in the universe. ಯಾವುದೇ ಎರಡು ಸೆಲೆಸ್ಟಿಯಲ್ ಬಾಡಿ ತೊಗೊಳ್ರಿ, ಅವು ಎರಡುಗಳ ಮಧ್ಯ ಗ್ರಾವಿಟೇಷನ್ ಫೋರ್ಸ್ ಇರುತ್ತೆ ಅಂತ ಅಲ್ಲೇ ನ್ಯೂಟನ್ ಹೇಳ್ತಾನೆ. ಇವಾಗಿಲ್ಲೇ ಎಕ್ಸಾಂಪಲ್ ತೊಗೊಂಡ್ರೆ, ನೀವು ಸೋಲಾರ್ ಸಿಸ್ಟಮ್ ತೊಗೊಳ್ರಿ. ಸೋಲಾರ್ ಸಿಸ್ಟಮ್ದೊಳಗೆ ಸನ್ ತೊಗೋತೀನಿ. ನಾವು ದ ಪ್ಲ್ಯಾನೆಟ್ ಮೂವ್ ಅರೌಂಡ್ ದ ಸನ್ ಇನ್ ದ ಡಿಫ್ರೆಂಟ್ ಆರ್ಬಿಟ್ಸ್. ಬೇರೆ ಬೇರೆ ಪ್ಲ್ಯಾನೆಟ್ ಇರ್ತದೆ, ಅದು ಏನು ಮಾಡುತ್ತಾ ಅರೌಂಡ್ ದಿ ಸನ್ ಏನು ಮಾಡುತ್ತಾ ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಇವಾಗಿಲ್ಲಿ ಈ ಪ್ಲ್ಯಾನೆಟ್ ಮತ್ತು ಸನ್ ಮಧ್ಯೆ ಇರ್ತಕ್ಕಂಥ ಫೋರ್ಸ್ಗೆ ನಾವೇನಂತ ಹೇಳ್ತೀವಿ, ಗ್ರಾವಿಟೇಷನ್ ಫೋರ್ಸ್. ಇದು ಯಾವಾಗಲೂ ಅಟ್ರಾಕ್ಟಿವ್ ಫೋರ್ಸ್ ಇರ್ತವೆ. ಇದು ಒಂದು ಬೇಸಿಕ್ ಫೋರ್ಸ್ನೊಳಗೆ ಬರುತ್ತೆ. ಬೇಸಿಕ್ ಫೋರ್ಸ್ನೊಳಗೆ ಎಷ್ಟು ಫೋರ್ಸ್ ಬರ್ತಾವೆ ಹೇಳ್ರಿ? ದೇರ್ ಆರ್ 4 ಫೋರ್ಸಸ್. ಒನ್ ಈಸ್ ಗ್ರಾವಿಟೇಷನ್ ಫೋರ್ಸ್, ಇದು ಯಾವಾಗಲೂ ಅಟ್ರಾಕ್ಟಿವ್ ಫೋರ್ಸ್. ಅನದರ್ ಒನ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್. Another one is strong nuclear force. One more force is said to be weak nuclear force. 4 ಫೋರ್ಸ್ ಬರುತ್ತೆ. ಸ್ಟ್ರಾಂಗೆಸ್ಟ್ ಫೋರ್ಸ್ ಇನ್ ದ ನೇಚರಿಂದ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಬರುತ್ತೆ. ಆಮೇಲೆ ವೀಕೆಸ್ಟ್ ಫೋರ್ಸ್ ಇನ್ ದ ನೇಚರ್ ಅಂತಂದ್ರೆ ನಮ್ಗೆ ಗ್ರಾವಿಟೇಷನ್ ಫೋರ್ಸ್ ಬರುತ್ತೆ. ಎಸ್, ಇವಾಗಿಲ್ಲೇ ಈ ಪ್ಲ್ಯಾನೆಟ್ಸು ಮತ್ತು ಸನ್ನು ಇವು ಎರಡುಗಳ ಮಧ್ಯೆ ಇರ್ತಕ್ಕಂಥ ಫೋರ್ಸು ಈ ಸೋಲಾರ್ ಸಿಸ್ಟಮ್ ಬಗ್ಗೆ, ಪ್ಲ್ಯಾನೆಟ್ಸ್ ಬಗ್ಗೆ, ರೆವಲ್ಯೂಷನ್ ಆಫ್ ದಿ ಪ್ಲ್ಯಾನೆಟ್ಸ್ ಅರೌಂಡ್ ದಿ ಸನ್, ಇದ್ರ ಬಗ್ಗೆ ಕೆಲವೊಂದು ಥಿಯರೀಸ್ ಬರ್ತವೆ. ಹೀಲೋಸೆಂಟ್ರಿಕ್ ಥಿಯರಿ ಅಂತ ಬರುತ್ತೆ, ಆಮೇಲೆ ಜಿಯೋಸೆಂಟ್ರಿಕ್ ಥಿಯರಿ ಅಂತ ಬರುತ್ತೆ. ಜಿಯೋಸೆಂಟ್ರಿಕ್ ಥಿಯರಿ ಅಂದರೆ ಅರ್ತ್ ಸೆಂಟ್ರ್ನಲ್ಲಿ ಆಲ್ ಅದರ್ ಪ್ಲ್ಯಾನೆಟ್ಸ್ ಆ್ಯಂಡ್ ಆಲ್ ಸನ್ ಈಸ್ ಆಲ್ಸೋ ಮೂವ್ ಅರೌಂಡ್ ದಿ ಅರ್ತ್ ಅಂತ ಜಿಯೋಸೆಂಟ್ರಿಕ್ ಥಿಯರಿ ಒಳಗೆ ಬಂದ್ರೆ, ಹೀಲಿಯೋಸೆಂಟ್ರಿಕ್ ಥಿಯರಿ ಒಳಗೆ ಏನು ಬರ್ತದೆ, ಬಟ್ ಸನ್ ಎಟ್ ದಿ ಸೆಂಟರ್ ಆ್ಯಂಡ್ ಆನ್ ಅದರ್ ಪ್ಲ್ಯಾನೆಟ್ಸ್ ಆರ್ ಮೂವ್ ಅರೌಂಡ್ ದಿ ಸನ್ ಅಂತ ಅಲ್ಲೇ ಹೀಲಿಯೋಸೆಂಟ್ರಿಕ್ ಥಿಯರಿ ಒಳಗೆ ಬರುತ್ತೆ. ಆಮೇಲೆ ಇದ್ರ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿದವರು ಅಂದರೆ ಕೋಪರ್ನಿಕಸ್ 1ನೇ ಪಾಯಿಂಟು. ಸೆಕೆಂಡ್ ಪಾಯಿಂಟು ಟೈಕೋ ಬ್ರಾಹೆ. ಇವಿಬ್ಬರು ಆದಮೇಲೆ ಜಾನ್ಸ್ ಕೆಪ್ಲರ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಇದ್ರ ಬಗ್ಗೆ ಸ್ಟಡಿ ಮಾಡಿ ಅವನು ಏನು ಮಾಡ್ತಾನೆ, 3 ಲಾಸ್ ಕೊಡ್ತಾನೆ, ಲಾಸ್ ಆಫ್ ಪ್ಲ್ಯಾನೆಟರಿ ಮೋಷನ್ ಅಂತೇಳಿ. ಅಂದರೆ ಫಸ್ಟ್ ಲಾ ಆಫ್ ಆರ್ಬಿಟ್ ಅಂತ, ಲಾ ಆಫ್ ಏರಿಯಾ, ಲಾ ಆಫ್ ಪೀರಿಯಡ್ ಅಂತ ನಾವು ಲಾ ತೊಗೊಳ್ತೀವಿ, ಕೆಪ್ಲರ್ಸ್ ಲಾಸ್ ಆಫ್ ಪ್ಲ್ಯಾನೆಟರಿ ಮೋಷನ್. ಬಟ್ ನಿಮ್ಮ ಸಿಲೆಬಸ್ನಲ್ಲಿ ಎಲಿಮಿನೇಟ್ ಮಾಡಿದ್ದಾರೆ, ಆ ಒಂದು ಪಾಯಿಂಟ್ಗೆ ನಾವು ಹೋಗೋದಿಲ್ಲ. ಇವಾಗಿಲ್ಲಿ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಬರುತ್ತೆ. ಇಲ್ಲಿ ಗ್ರಾವಿಟೇಷನ್ ಫೋರ್ಸ್ ಹೇಗಿರುತ್ತೆ ಈ ಎರಡುಗಳ ಮಧ್ಯೆ, ಹೌ ದೇ ರಿಲೇಟೆಡ್, ಈ ಒಂದಕ್ಕೊಂದು ಯಾವ ರೀತಿ ರಿಲೇಷನ್ ಇರುತ್ತೆ ಅದನ್ನು ಹೇಳಿದ ವ್ಯಕ್ತಿ ಯಾರು ಅಂತಂದ್ರೆ ಅಲ್ಲೇ ನ್ಯೂಟನ್. ಅದಕ್ಕೆ ನಾವೇನಂತೀವಿ, ಅದಕ್ಕೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳ್ತಾನೆ. ಇಲ್ಲಿ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ವಿಚ್ ಗಿವ್ ದ ರಿಲೇಷನ್ ಬಿಟ್ವೀನ್ ಫೋರ್ಸ್ ಆ್ಯಂಡ್ ದಿ ಮಾಸ್ ಆಫ್ ದ 2 ಬಾಡೀಸ್ ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಬಾಡೀಸ್ ಹೇಳುತ್ತೆ. It is give the
relation between the force, gravitation force exists between the two bodies and distance between the two bodies and the force. ಇವುಗಳ ಮಧ್ಯೆ ಏನು ಹೇಳ್ತದೆ, ಅದು ರಿಲೇಷನ್ ಹೇಳ್ತದೆ. ಎಸ್, ಅದಕ್ಕೆ ನಾವೇನು ಅಂತೀವಿ, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳ್ತಾನೆ. ದಿಸ್ ಇಸ್ ದ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಇದಕ್ಕೆ ನಾವು ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತಲೇ ಹೇಳ್ತಾನೆ. ವೈ ಇಟ್ ಈಸ್ ಸೇಡ್ ಟು ಬಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್? ಇದಕ್ಕೆ ಯಾಕೆ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳ್ತೀವಿ, ಯೂನಿವರ್ಸಲ್ ಲಾ ಅಂತ ಹೇಳ್ತೀವಿ? ಬಿಕಾಸ್ ದಿಸ್ law is applicable anywhere in the universe between the two objects, and it is independent of the change in the temperature, change in the pressure, whatever the physical conditions. Okay, there is change in the whatever the physical conditions. Now this law is applicable, therefore this is called universal law of gravitation. Now one can you take this, that is the two bodies here, two bodies, this is the body 1, this is the body 2. Suppose its mass is m1, this mass is you said to be m2. Either mass m1 ತೊಗೊಳೋಣ, ಇದರ mass m2 ತೊಗೊಳೋಣ. Now the distance between these two, center of the one body, center of the another body, distance between this is you have to take, that is the r. Then statement ಗೆ ಬರೋಣ. What is the statement of the Newton's law of gravitation? ಇಲ್ಲೇನು ಮಾಡುತ್ತಾ, ಇದ್ರ ಮಧ್ಯೆ ಇಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇರುತ್ತೆ, ಇಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇರುತ್ತೆ. ಇಲ್ಲಿ ಎಫ್ ಅಂದ್ರೆ ಏನು, ಗ್ರಾವಿಟೇಷನ್ ಫೋರ್ಸ್. ಎಫ್ ಅಂದ್ರೆ ಗ್ರಾವಿಟೇಷನಲ್ ಫೋರ್ಸ್. ದಿಸ್ ಈಸ್ ಎಫ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. ಎಸ್, ಎಫ್ ಈಸ್ ಗ್ರಾವಿಟೇಷನಲ್ ಫೋರ್ಸ್. ಆ್ಯಂಡ್ m1 and m2 are mass of two bodies. Mass of two bodies. Then r is the distance between two bodies. Distance between two bodies. Usually ನಾವು ಡಿಸ್ಟೆನ್ಸ್ ಏನು ಮಾಡ್ತೀವಿ, ಸೆಂಟರ್ ಆಫ್ ದ ಬಾಡಿಯಿಂದ ತಗೋತೀವಿ, ಸೆಂಟರ್ ಆಫ್ ದಿ ಬಾಡಿಯಿಂದ ತಗೋತೀವಿ ಡಿಸ್ಟೆನ್ಸನ್ನಿಲ್ಲ. ಎಸ್, ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಇಟ್ ಸ್ಟೇಟ್ಸ್ ದ್ಯಾಟ್ ದ ಗ್ರಾವಿಟೇಷನ್ ಫೋರ್ಸ್ ಬಿಟ್ವೀನ್ ದ ಎನಿ ಟೂ ಬಾಡೀಸ್ is directly proportional to product of the mass of the two bodies and inversely proportional to square of the distance between them. Once again I repeat the statement. The Newton's law of gravitation, it states that the gravitation force between the two objects or two bodies in the universe is directly proportional to product of the mass of the two bodies and it is inversely proportional to square of the distance between them. Then mathematically how you have to write here? F is proportional to m1 into m2. Force is directly proportional to product of the mass of the two bodies and it is inversely proportional to square of the distance between them. Therefore club these two, F proportional to m1 into m2 divided by r square. Therefore F is equal to g into m1 into m2 divided by r square. ಇದು ಗ್ರಾವಿಟೇಷನ್ ಫೋರ್ಸ್ ಇಕ್ವೇಷನ್ ಇದೆ. This is you say equation number 1. Now m1 and m2 are the mass of the two bodies, r is the distance between the two bodies, and what is g? G is the proportionality constant. This is called gravitational constant. This is called gravitational constant. ಕೆವಿಂಡಸ್ ಅಂತ ಒಬ್ಬ ವ್ಯಕ್ತಿ ಈ ವ್ಯಾಲ್ಯೂ ಕಂಡುಹಿಡಿತಾನೆ. ಇದರ ಬೆಲೆ ಎಷ್ಟು ಬರುತ್ತೆ ಅಂದರೆ ಜಿ ವ್ಯಾಲ್ಯೂ 6.67 ಇಂಟು 10⁻⁻11 ಬರುತ್ತೆ ಗ್ರಾವಿಟೇಷನ್ ಕಾನ್ಸ್ಟೆಂಟ್. ಕ್ಯಾಪಿಟಲ್ ಲೆಟರ್ ಜಿ ಬರೆದ್ರೆ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂತ ಹೇಳಿಬಿಟ್ಟು, ಸ್ಮಾಲ್ ಲೆಟರ್ ಜಿ ಬರೆದ್ರೆ ಅದು ಬೇರೆ. ನೋಡೋಣ, ಡಿಸ್ಕಸ್ ಮಾಡೋಣ ಅಂತ. ವಾಟ್ ಈಸ್ ದ ಯೂನಿಟ್ ಆಫ್ ದಿಸ್ ಒನ್? ಯೂನಿಟ್ ಹೇಗೆ ಬರೀತೀರಿ ಇಲ್ಲಿ? ಈ ಫಾರ್ ಎಕ್ಸಾಂಪಲ್ ಫೋರ್ಸ್ ಹೇಗೆ ಬರೀತೀವಿ? ಎಫ್ ಈಸ್ ಈಕ್ವಲ್ ಟು ಜಿ ಇಂಟು ಅಂತ. ಜಿ ಈಸ್ ಈಕ್ವಲ್ ಟು ನಾವೇನಂತ ಬರಿತೀವಿ? ಜಿ ಈಸ್ ಈಕ್ವಲ್ ಟು ಎಫ್ ಇಂಟು ಆರ್ ಸ್ಕ್ವೇರ್ ಬರಿತೀವಿ, ಡಿವೈಡೆಡ್ ಬೈ m1 ಇಂಟು m2 ಬರಿತೀವಿ. ಹಾಗಾದರೆ ಯೂನಿಟ್ ಏನು ಬರ್ತದೆ? ನ್ಯೂಟನ್ ಮೀಟರ್ ಸ್ಕ್ವೇರ್. ಯೂನಿಟು ನ್ಯೂಟನ್ ಮೀಟರ್ ಸ್ಕ್ವೇರ್. ಕೆ ಜಿ ಇಂಟು ಕೆ ಜಿ ಸ್ಕ್ವೇರ್ ಪರ್ ಕೆ ಜಿ ಸ್ಕ್ವೇರ್. ದಿಸ್ ಈಸ್ SI ಯೂನಿಟ್ ಆಫ್ ಗ್ರಾವಿಟೇಷನ್ ಕಾನ್ಸ್ಟೆಂಟ್. ನ್ಯೂಟನ್ ಮೀಟರ್ ಸ್ಕ್ವೇರ್
per kg square. Now what is the now m1, what is the dimension formula? Dimension formula of the gravitation constant is that is equal to m raised to minus 1 L raised to 3 T raised to minus 2. This is the dimension formula of the gravitation constant. How you got this one? ಇದು ಹೇಗೆ ಬರುತ್ತೆ? ಇದನ್ನು ತಗೊಳ್ರಿ. ಇವಾಗ ಇದರಲ್ಲಿ ಎಫ್ ಫೋರ್ಸ್ದ ಡೈಮೆನ್ಷನ್ ಫಾರ್ಮುಲಾ ಮಾಸ್ ಇಂಟು ಎಕ್ಸಲರೇಷನ್ ಎಮ್ ರೇಸ್ ಟು 1 ಎಲ್ ರೇಸ್ ಟು 1 ಟಿ ರೇಸ್ ಟು ಮೈನಸ್ 2. ಇನ್ ಲೆಂತ್ ದಿಸ್ ಈಸ್ ಎಲ್ ರೇಸ್ ಟು 2, ದಿಸ್ ಈಸ್ ಎಲ್ ರೇಸ್ ಟು 2. ಇನ್ ಇದು ಮಾಸ್ ಎಮ್ ರೇಸ್ ಟು 1 ಎಮ್ ರೇಸ್ ಟು 1. ಎಸ್ ಇದು ಎಮ್ ರೇಸ್ ಟು 1, ದಿಸ್ ಈಸ್ ಎಲ್ ರೇಸ್ ಟು 3, ದಿಸ್ ಈಸ್ ಟಿ ರೇಸ್ ಟು minus 2, L raised to 1 plus 2 3, m raised to 1 t raised to minus 2. ಇಲ್ಲೇನು ಬರುತ್ತಾ m raised to 2 ಬರುತ್ತಾ. ಇವಾಗ m raised to 2 1 minus 2, yes, what you got here 1 minus 2 minus 1 L raised to 3 t raised to minus 2. It is the dimension formula for the gravitation constant. How you got the gravitation constant? Dimension formula for the gravitation constant. You got the dimension formula for the gravitation constant with the help of this expression. Here gravitation force F is equal to G into m1 into m2 divided by r square. What about G? What you have to write here? Capital letter G is equal to F into r square divided by m1 into m2. Put the dimension of the force m raised to 1, L raised to 1, t raised to minus 2. Then put the dimension of the r, length, L raised to 2, mass, m raised to 1, m raised to 1. m raised to 1, L raised to 1 plus 2, L raised to 3, then t raised to minus 2. Then m raised to 1, m raised to 1, m raised to 2. Then what you got? m raised to minus 1, L raised to 3, t raised to minus 2. It is the dimension formula of the gravitation constant. ಇಲ್ಲಿ ನೋಡಿ ಇವಾಗ 1 minus 2 means minus 1. It is the dimension formula. Now how you define this one? How you define the gravitation constant? Gravitation constant value is 6.67 into 10 to the power of minus 11 Newton meter square per kg square is the unit. Now definition of G. How you define this one? If m1 is equal to m2 is equal to 1, then this is the unit mass. It means you have to take 1 kg. Then R you have to take, this is 1. R you have to take, this is 1. Then F is equal to G into 1 into 1 divided by 1 square. F is equal to G, or G is equal to F. How you define this one? Gravitation constant. The gravitation constant is defined as the gravitation force. The gravitation constant is defined as the gravitation force between the mass of the bodies of each of mass 1 kg apart at a distance 1 meter. It means unit distance. Suppose this is you take the 1 kg, this is you take the 1 meter, or you set to be unit distance. The unit mass 1 kg, it means unit mass. Unit of mass ಬೇರೆ, unit mass ಬೇರೆ. Unit mass ಅಂದರೆ 1 kg. Unit of mass ಅಂದರೆ kg. Yes, kilogram. Okay. This is R equal to 1 meter. Therefore, gravitation constant is defined as the gravitation force between the two bodies each of mass 1 kg apart at a distance 1 meter. ಈ ಎರಡು ಬಾಡಿ ಮಾಸ್ 1 kg ಇದ್ದು ಅವು ಎರಡುಗಳ ಮಧ್ಯೆ ಡಿಸ್ಟೆನ್ಸ್ 1 ಮೀಟರ್ ಇದ್ದಾಗ ಅವು ಎರಡುಗಳ ಮಧ್ಯೆ ಆ್ಯಕ್ಟ್ ಆಗ್ತಕ್ಕಂಥ ಫೋರ್ಸ್ ಇದೆಯಲ್ಲ, ಆ ಫೋರ್ಸಿಗೆ ನಾವೇನಂತ ಹೇಳ್ತೀವಿ, ಅದಕ್ಕೆ ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಅಂತ ನಾವು ಹೇಳ್ತೇವೆ. ಎಸ್, ಇದನ್ನು ಗ್ರಾವಿಟೇಷನ್ ಫೋರ್ಸ್ ಯು ರೈಟ್ ಇನ್ ದ ವೆಕ್ಟರ್ ಫಾರ್ಮ್. ಗ್ರಾವಿಟೇಷನ್ ಫೋರ್ಸ್ ಇನ್ ದಿ ವೆಕ್ಟರ್ ಫಾರ್ಮ್. ವೆಕ್ಟರ್ ಫಾರ್ಮ್ ಒಳಗೆ ಹೇಗೆ ಬರಿತೀವಿ? ವೆಕ್ಟರ್ ಫಾರ್ಮ್ ಒಳಗೆ ಹೇಗೆ ಬರಿತೀವಿ? ಎಸ್, now the gravitation force in vector form. Vector form ಒಳಗೆ ಹೇಗೆ ಬರಿತೀವಿ? gravitation force
gravitational force in vector form. ಎಸ್, ಇಲ್ಲೇ ಮಾಸ್ m1 and mass m2. This is the first body, this is the second body. Now the force act on this one. Force act on this F2 1. The force act on this one, this is F1 2. Force act on first one by 2. Force act on second body by the first body. It is you write in the vector form. This is you said to be ಹೀಗೆ ತೊಗೊಂಡ್ರೆ r12 ಡಿಸ್ಟೆನ್ಸ್, ನೀ ಅಕಸ್ಮಾತ್ ಹೀಗೆ ತೊಗೊಂಡ್ರೆ r21 ಡಿಸ್ಟೆನ್ಸ್. Therefore in vector form, vector m12 is equal to g into m1 into m2 divided by r12 square into r12 cap. It is in the vector form. And force act on second one, F21 is equal to g into m1 into m2 divided by r21 square into r21 cap. ठीक बರುತ್ತೆ. This is the vector form. Vector form. Here Newton's third law is applicable because they are equal and opposite. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಇದು 2 kg ಅದ ಫೋರ್ಸ್, ಇದು 10 kg ಅದ. ಇದ್ರ ಮೇಲೆ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ಇದು 1 2, ದಿಸ್ ಈಸ್ ಸಪೋಸ್ F21, ಇದ್ರ ಮೇಲೆ ಫೋರ್ಸ್ ಆ್ಯಕ್ಟ್ ಆಗುತ್ತೆ, ದಿಸ್ ಇಸ್ ದ F12. ಇವು ಎರಡು ಏನಿರ್ತದೆ, ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರ್ತದೆ. ಅಂದರೆ ವೆಕ್ಟರ್ F12 ಈಸ್ ಈಕ್ವಲ್ ಟು ಮೈನಸ್ ವೆಕ್ಟರ್ F21 ಇರುತ್ತೆ. ಆರ್ ವಾಟ್ ಟು ಟೇಕ್ ಹಿಯರ್, ವೆಕ್ಟರ್ F21 ಇಸ್ ಈಕ್ವಲ್ ಟು ಮೈನಸ್ ವೆಕ್ಟರ್ F12 ಇರುತ್ತೆ. ಏನಿದ್ರ ಅರ್ಥ? ಬಟ್ ಈಕ್ವಲ್ ಆ್ಯಂಡ್ ಅಪೋಸಿಟ್, ನೆಗೆಟಿವ್ ಸೈನ್ ಇಂಡಿಕೇಟ್ ದೇ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಂತ. ಇದ್ರ ಮೇಲೆ ಎಷ್ಟು ಇದು ಫೋರ್ಸ್ ಆ್ಯಕ್ಟ್ ಆಗುತ್ತೋ, 2 kg ಇಂದ 10 kg ಮೇಲೆ ಫೋರ್ಸ್ ಎಷ್ಟು ಆ್ಯಕ್ಟ್ ಆಗುತ್ತೋ, 10 kg ಇಂದ 2 kg ಬಾಡಿ ಮೇಲೇನೂ ಅಷ್ಟೇ ಫೋರ್ಸ್ ಆ್ಯಕ್ಟ್ ಆಗುತ್ತೆ. ಇದು ಕಡಿಮೆ ಅದ, ಇದ್ರ ಕಡಿಮೆ ಆಗಿರುತ್ತೆ, ಹಾಗಿಲ್ಲ. ಇದ್ರ ಮೇಲೆ ಇದು ಆ್ಯಕ್ಟ್ ಮಾಡ್ತದೆ, ಇದ್ರ ಮೇಲೆ ಇದು ಆ್ಯಕ್ಟ್ ಮಾಡ್ತದೆ, ಬಟ್ ದೇ ಆರ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಇರ್ತದೆ. ಇಸ್ ಆಲ್ವೇಸ್ ಎಕ್ಸಿಸ್ಟ್ ಬಿಟ್ವೀನ್ ದ 2 ಬಾಡೀಸ್ ಫೋರ್ಸ್ ಅಕಾರ್ಡಿಂಗ್ ಟು ನ್ಯೂಟನ್. The force exists always, it is between the 2 bodies. F12 is equal to minus F21 or vector F21 is equal to minus F1. They are equal and opposite. This is about, that is the vector form. Yes, you know about acceleration due to gravity. Fine. Acceleration due to gravity. Acceleration due to gravity. Yes. Acceleration due to gravity is always represented by small letter g. Gravitation constant is represented by capital letter G. Capital letter G ಗೂ ಸ್ಮಾಲ್ ಲೆಟರ್ ಜಿಗೂ ವ್ಯತ್ಯಾಸ ಇದೆ. ದ ಡಿಫರೆನ್ಸ್ ಇಸ್ ದೇರ್. ಎರಡಕ್ಕೂ ಭಾಳ ವ್ಯತ್ಯಾಸ ಇದೆ. ಇದು ಗ್ರಾವಿಟೇಷನ್ ಕಾನ್ಸ್ಟೆಂಟ್ ಹೇಳಿದ್ರೆ, ಇದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಹೇಳುತ್ತೆ. ಹೇಳಿದ್ವಲ್ಲ ವ್ಯಾಲ್ಯೂ gravitation constant 6.67 into 10 to the power of minus 11 Newton meter square per kg square. ಇದು ಗ್ರಾವಿಟೇಷನ್ ಕಾನ್ಸ್ಟೆಂಟ್. ಇದು ಫಿಸಿಕಲ್ ಕ್ವಾಂಟಿಟಿ ಅಲ್ಲ. ಕೆಲವೊಂದು ಕಾನ್ಸ್ಟೆಂಟ್ಸ್ ಫಿಸಿಕಲ್ ಕ್ವಾಂಟಿಟಿ ಅಲ್ಲ, ಕೆಲವೊಂದು ಫಿಸಿಕಲ್ ಕ್ವಾಂಟಿಟೀಸ್ ಹೌದು. ಫಿಸಿಕ್ಸ್ನೊಳಗೆ ಎಲ್ಲ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಫಿಸಿಕಲ್ ಕ್ವಾಂಟಿಟಿ ಅನ್ಲಿಕ್ಕೆ ಬರಲ್ಲ. ಕೆಲವೊಂದು ಫಿಸಿಕಲ್ ಕ್ವಾಂಟಿಟಿ ಇರ್ತವೆ, ಕೆಲವೊಂದು ಫಿಸಿಕಲ್ ಕ್ವಾಂಟಿಟಿ ಇರೋದಿಲ್ಲ. ಹಾಗಾದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದು ಫಿಸಿಕಲ್ ಕ್ವಾಂಟಿಟಿ, ಇದು ಕೂಡ ಕಾನ್ಸ್ಟೆಂಟೇ, ಬಟ್ ಇದು ವೇರಿಯೇಷನ್ ಆಗುತ್ತೆ. ಈಗ ನಾವೇನು ಹೇಳ್ತೀವಿ, ಆ್ಯಟ್ ದ ಸಿ ಲೆವೆಲ್ ಆನ್ ಅರ್ತ್ ದಿಸ್ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಯಾವುದಕ್ಕೆ ಹೇಳ್ತೇವೆ ನಾವು? ಆ್ಯಟ್ ಸಿ ಲೆವೆಲ್ ಅಂತ ಹೇಳ್ತೇವೆ. ಆ್ಯಟ್ ದ ಸಿ ಲೆವೆಲ್, ಆ್ಯಟ್ ದಿ ಸಿ ಲೆವೆಲ್ ಅಂದರೆ ಸಮುದ್ರ ಮಟ್ಟಕ್ಕೆ ಅಂತ. ಯಾವುದಿದು? 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಹಾಗಾದರೆ ಇದು ವೇರಿಯೇಷನ್ ಆಗುತ್ತಾ? ಈಸ್ ಇಟ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವೇರೀಸ್. ಹೌ ಯು ಡಿಫೈನ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ? ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂದ್ರೇನು? ಎಲ್ಲ ಕಡೆ ಒಂದೇ ಇರುತ್ತಾ? ಇಲ್ಲ, ಪ್ಲ್ಯಾನೆಟಿಂದ ಪ್ಲ್ಯಾನೆಟ್ಗೆ ಚೇಂಜ್ ಆಗುತ್ತಾ. ಅಷ್ಟೇ ಅಲ್ಲ,
ಅರ್ತ್ ಅಂತ ನಾ ಪ್ಲ್ಯಾನೆಟ್ ತೊಗೊಂಡ್ರಿ ಅಂದ್ರೆ ಅರ್ತ್ ಸರ್ಫೇಸ್ ಮೇಲೆ ಒಂದು ಪ್ಲೇಸ್ನಾಗ ಇದ್ದಂಗೆ ಇನ್ನೊಂದು ಪ್ಲೇಸ್ನಾಗ ಇರಲ್ಲ. ಆ ಪಾಯಿಂಟ್ ಬರ್ತಾನೋ. ಈಗ ನಾವಿಲ್ಲೇ ಅದು ಡೆರಿವೇಷನ್ ಇಲ್ಲ ನಿಮಗೆ. ಅಕಾರ್ಡಿಂಗ್ ಟು ದಿಸ್ ರೆಡ್ಯೂಸ್ಡ್ ಸಿಲೆಬಸ್ ಆ್ಯಂಡ್ ದಟ್ ಎಲಿಮಿನೇಟ್ ದ ರಿಲೇಷನ್ ಬಿಟ್ವೀನ್ ಸ್ಮಾಲ್ ಲೆಟರ್ ಜಿ ಆ್ಯಂಡ್ ಕ್ಯಾಪಿಟಲ್ ಲೆಟರ್ ಜಿ. ಬಟ್ ಅದನ್ನು ಹೇಳ್ತಾನೆ ಏನು ರಿಲೇಷನ್ ಬಿಟ್ವೀನ್ ಏನಿದು ರಿಲೇಷನ್ ಬಿಟ್ವೀನ್ ಜಿ ಆ್ಯಂಡ್ ಜಿ ಎನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ದಿ ಗ್ರಾವಿಟೇಷನ್ ಕಾನ್ಸ್ಟೆಂಟ್. ಏನು ಬರ್ತದೆ ರಿಲೇಷನ್? ದಿಸ್ ಇಸ್ ಜಿ ಈಸ್ ಈಕ್ವಲ್ ಟು ಜಿ ಎಮ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಬರುತ್ತೆ. ರಿಲೇಷನ್ ಬಿಟ್ವೀನ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆ್ಯಂಡ್ ದಟ್ ಇಸ್ ದ ಗ್ರಾವಿಟೇಷನ್ ಕಾನ್ಸ್ಟೆಂಟ್. ನಾ ಎಲ್ಲಿ ತೊಗೊಂಡಿದ್ದೀನಿ ನಾನು ಇದನ್ನು ಸರ್ಫೇಸಿಗೆ ತೊಗೊಂಡಿದ್ದೀನಿ. ಸರ್ಫೇಸ್ ಆಫ್ ದ ಪ್ಲ್ಯಾನೆಟಿಗೆ ತೊಗೊಂಡಿದ್ದೀನಿ. ಸರ್ಫೇಸ್ ಆಫ್ ದ ಪ್ಲ್ಯಾನೆಟ್ ಅಂದರೆ ಹೆಂಗೆ? ಸರ್ಫೇಸ್ ಆಫ್ ದ ಪ್ಲ್ಯಾನೆಟ್ ಅಥವಾ ಅರ್ತ್ ತೊಗೊಂಡಿದ್ದೀನಿ ನಾನು. ಅರ್ತ್ ತೊಗೊಂಡನಿ ಅಂದರೆ ಇಲ್ಲಿ ಸರ್ಫೇಸ್ ಆಫ್ ದ ಪ್ಲ್ಯಾನೆಟ್ ತೊಗೊಂಡಿದ್ದ ಅರ್ತ್ ತೊಗೊಂಡಿದ್ರೆ ಅರ್ತ್ ರೇಡಿಯಸ್ ಆರ್. ನಾ ಅರ್ತಿಗೆ ತೊಗೊಳ್ತಾನೆ. ಅರ್ತ್ ಗ್ರಾವಿಟೇಷನ್ ಬಗ್ಗೆ ವಿಚಾರ ಮಾಡೋಣ. ಇಲ್ಲೇನಾಗ್ಯದ ರಿಲೇಷನ್ ಬಿಟ್ವೀನ್ ಜಿ ಆ್ಯಂಡ್ ಜಿ ಎಮ್ ಡಿವೈಡ್ ಬೈ ಆರ್ ಸ್ಕ್ವೇರ್ ಇಟ್ ಈಸ್ ಆನ್ ದ ಸರ್ಫೇಸ್. ಬಟ್ ಜಿ ವ್ಯಾಲ್ಯೂ ವೇರಿಯೇಷನ್ ಆಗುತ್ತಾ? ಇಟ್ ವೇರೀಸ್ ಫ್ರಾಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್ ಆನ್ ಸರ್ಫೇಸ್ ಆಫ್ ದಿ ಅರ್ತ್. ಕ್ವಶನ್ ವೈ? ಯಾಕೆ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಒಂದು ಪ್ಲೇಸ್ನಾಗ ಇದ್ದಂಗೆ ಇನ್ನೊಂದು ಪ್ಲೇಸ್ನಾಗ ಇರಲ್ಲ ಅರ್ತ್ ಸರ್ಫೇಸ್ ಮೇಲೆ? ನಾವು ಇದಕ್ಕೇನಂತನೋ ಇದಕ್ಕೇನಂತೀವಿ ಪೋಲ್ ಅಂತ. ಇದಕ್ಕೇನಂತ ನಾವು ಇಕ್ವೇಟರ್ ಅಂತ. ಇಕ್ವೇಟರ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಲೋವರ್ ಕ್ಲಾಸ್ನೊಳಗೆ ನಾವು ಸ್ಟಡಿ ಮಾಡ್ತೇವೆ. ಏನದು? ಅರ್ತ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಪಿಯರ್. ನಾವೊಂದು ಪಾಯಿಂಟ್ ಹೇಳಿಕತ್ತೀನಿ. ಆನ್ ದ ಸರ್ಫೇಸ್ ಆಫ್ ದಿ ಅರ್ತ್ ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಟ್ ವೇರೀಸ್ ಫ್ರಾಮ್ ಒನ್ ಪ್ಲೇಸ್ ಟು ದ ಅನದರ್ ಪ್ಲೇಸ್ ಆನ್ ಸರ್ಫೇಸ್ ಆಫ್ ದಿ ಅರ್ತ್. ನಾನು ಇದ್ರ ಬಗ್ಗೆ ಏನು ಮಾಡ್ಲಿಕ್ಕತ್ತೀನಿ ಹೇಳಕತ್ತೀನಿ. ಏನು ಕಾನ್ಸ್ಟೆಂಟ್ ಇರಲ್ಲ, ಒಂದೇ ಥರ ಇರಲ್ಲ. ಏನು ಎಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಏನಾಗುತ್ತೆ ಅಂದ್ರೆ ಸರ್ಫೇಸ್ ಆಫ್ ದಿ ಅರ್ತ್ ಮೇಲೆ ಚೇಂಜ್ ಆಗುತ್ತೆ. ಹೌದು, ಚೇಂಜ್ ಆಗುತ್ತೆ. ಯಾಕೆ? ಲೋವರ್ ಕ್ಲಾಸ್ನೊಳಗೆ ನಾವು ಸ್ಟಡಿ ಮಾಡ್ತೇವೆ. ಏನು? ಅರ್ತ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಪಿಯರ್. ಇದು ಪರ್ಫೆಕ್ಟ್ ಸ್ಪಿಯರ್ ಅಲ್ಲ ಅಂದ್ರೆ ಈಗ ಅರ್ಥದನಪ್ಪ. ಇದು ಎಕ್ಸಸ್ ಆಫ್ ರೊಟೇಷನ್. ಏನಿದು? ಎಕ್ಸಸ್ ಆಫ್ ರೊಟೇಷನ್. ಇದು ಎಕ್ಸಸ್ ಆಫ್ ರೊಟೇಷನ್. ಇದು ಪೋಲ್. ಇಲ್ಲಿ ಪೋಲ್ ಇರುತ್ತೆ. ಇದು ಇಕ್ವೇಟರ್. ಇದೇನಿದು? ಇಕ್ವೇಟರ್. ಆಯಿತಾ? ಹಂಗಾರೆ ಆರ್ ಸೇಮ್ ಇರುತ್ತಾ? ಇದು ಕೂಡ ಸೇಮ್ ಇರಲ್ಲ, ವೇರಿಯೇಷನ್ ಆಗುತ್ತೆ. ಆರ್ ಏನಾಗುತ್ತೆ? ಇಲ್ಲಿ ವೇರಿಯೇಷನ್ ಆಗುತ್ತೆ. ಹೇಗೆ ವೇರಿಯೇಷನ್ ಆಗುತ್ತೆ? ಇಕ್ವೇಟ್ರ್ನೊಳಗೆ ಹೆಚ್ಚಿರುತ್ತೆ. ರೇಡಿಯಸ್ ಆಫ್ ದ ಅರ್ತ್ ಆನ್ ಆನ್ ಎವರೇಜ್ 6400 ಕಿಲೋಮೀಟ್ರ್ ತೊಗೊಳ್ತಾವೆ ನಾವು. ಆನ್ ಆ್ಯಂಡ್ ರೌಂಡ್ ಅಬೌಟ್ ಇದು 6400 ಕಿಲೋಮೀಟ್ರ್ ರೌಂಡ್ ಅಬೌಟ್ ವ್ಯಾಲ್ಯೂ ಅದು. ಬಟ್ ಎಕ್ಸಾಕ್ಟ್ ಬೇರೆ ವ್ಯಾಲ್ಯೂ ಬರುತ್ತೆ ಅಂದ್ರೆ 6400 300 ಈ ಥರ ಬರುತ್ತೆ. ಓಕೆ, ಇಲ್ಲಿ 6400 ಕಿಲೋಮೀಟ್ರ್ ರೇಡಿಯಸ್ ಅಂದ್ರೆ ಇಲ್ಲಿ ಇಕ್ವೇಟ್ರ್ನೊಳಗೆ ಹೆಚ್ಚಿರುತ್ತೆ ರೇಡಿಯಸ್. ಇಕ್ವೇಟ್ರ್ನೊಳಗೆ ಹೆಚ್ಚಿರುತ್ತೆ, ಪೋಲ್ನೊಳಗೆ ಕಡಿಮೆ ಇರುತ್ತೆ. ರೇಡಿಯಸ್ಸು ಇಕ್ವೇಟ್ರ್ನೊಳಗೆ ಹೆಚ್ಚಿದೆ ಹಂಗಾದ್ರೆ ರೇಡಿಯಸ್ ಇಕ್ವೇಟ್ರ್ನೊಳಗೆ ಹೆಚ್ಚಿದೆ, ಇದು ಹೆಚ್ಚಿದೆ ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇಕ್ವೇಟ್ರ್ನೊಳಗೆ ಕಡಿಮೆ ಇರುತ್ತೆ. ನಾ ಹೇಳಕತ್ತಿರೋದು ಇವಾಗ ಅರ್ತ್ ಈಸ್ ನಾಟ್ ಎ ಪರ್ಫೆಕ್ಟ್ ಸ್ಪಿಯರ್. ಅರ್ತ್ ಪರ್ಫೆಕ್ಟ್ ಸ್ಪಿಯರ್ ಅಲ್ಲ. ಇಟ್ ವೇರೀಸ್ ನಿಯರ್ ಅಬೌಟ್ 40 ಕಿಲೋಮೀಟ್ರ್ ವೇರಿಯೇಷನ್ ಆಗುತ್ತೆ ರೇಡಿಯಸ್ ಆಫ್ ದಿ ಅರ್ತ್. ಎಲ್ಲಿಂದ ಇಲ್ಲಿಗೆ? ಇಕ್ವೇಟ್ರ್ನಿಂದ ಪೋಲ್ಗೆ. ಹಾಗೆ 40 ಕಿಲೋಮೀಟ್ರ್ ವೇರಿಯೇಷನ್ ಆಗುತ್ತೆ ಅಂದರೆ ಇವ ರೇಡಿಯಸ್ ವೇರಿಯೇಷನ್ ಆಗುತ್ತೆ ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವೇರಿಯೇಷನ್ ಆಗುತ್ತೆ. ಹಾಗಾದರೆ
the radius is maximum at the equator, therefore acceleration due to gravity is minimum at the equator. Acceleration due to gravity ಇಲ್ಲಿ ಇಕ್ವೇಟರ್ನೊಳಗೆ ಮಿನಿಮಮ್ ಇರುತ್ತೆ. The radius of the earth at the pole is minimum, therefore acceleration due to gravity at the pole is maximum. ಇಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಇಲ್ಲಿ ಏನು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ, ಇಲ್ಲೇ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮಿನಿಮಮ್ ಇರುತ್ತೆ, ಇಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮ್ಯಾಕ್ಸಿಮಮ್ ಇರುತ್ತೆ. ನಾ ಏನು ಇದು ಪಾಯಿಂಟ್ ಡಿಸ್ಕಷನ್ ಮಾಡಿದ್ದು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವೇರೀಸ್ ಫ್ರಾಮ್ ಒನ್ ಪ್ಲೇಸ್ ಟು ದಿ ಅನದರ್ ಪ್ಲೇಸ್ ಆನ್ ದಿ ಸರ್ಫೇಸ್ ಆಫ್ ದಿ ಅರ್ತ್. The question is why? The reason is earth is not a perfect sphere. It means the radius of the earth is maximum at the equator but minimum at the pole. Where the radius is minimum, the acceleration due to gravity is maximum. ಎಲ್ಲೇ ರೇಡಿಯಸ್ ಆಫ್ ದಿ ಅರ್ತ್ ಮಿನಿಮಮ್ ಇರುತ್ತೋ ಅಲ್ಲಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮ್ಯಾಕ್ಸಿಮಮ್. ಇದು ಒಂದು ಪಾಯಿಂಟ್, ವೇರಿಯೇಷನ್ ಆಫ್ ದ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವೇರಿ ಫ್ರಾಮ್ ಒನ್ ಪ್ಲೇಸ್ ಟು ದಿ ಅನದರ್ ಪ್ಲೇಸ್. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೋಣ. ದ ವೇರಿಯೇಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ಅಲ್ಟಿಟ್ಯೂಡ್. ಏನು ಬರೋಣ ಇವಾಗ? ದ ವೇರಿಯೇಷನ್ ಆಫ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿತ್ ಅಲ್ಟಿಟ್ಯೂಡ್. ಅಲ್ಟಿಟ್ಯೂಡ್ ಅಂದರೆ ಏನು? ಹೈಟ್. ಅಲ್ಟಿಟ್ಯೂಡ್ ಅಂದ್ರೆ ಹೈಟ್. ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮೇಲೆ ಹೋದ ಹಾಗೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಏನಂತ ಬರಿತೀನಿ ಇಲ್ಲಿ ನಾನು? ವೇರಿಯೇಷನ್ ಆಫ್ ಜಿ ವಿತ್ ಅಲ್ಟಿಟ್ಯೂಡ್. ವಿತ್ ಅಲ್ಟಿಟ್ಯೂಡ್. ವಿತ್ ಅಲ್ಟಿಟ್ಯೂಡ್ ಅಂದ್ರೇನು? ಹೈಟ್. ವಿತ್ ಆಲ್ಟಿಟ್ಯೂಡ್ ಅಂದರೆ ಹೈಟ್. ಓಕೆ, ನಾವು ದಿಸ್ ಇಸ್ ದ ಅರ್ತ್. ಯು ಹ್ಯಾವ್ ಟು ಟೇಕ್ ಅರ್ತ್. ಇದು ಸೆಂಟರ್ ಆಫ್ ದಿ ಅರ್ತ್. ಇದು ಮಾಸ್ ಆಫ್ ದಿ ಅರ್ತ್. ಸಪೋಸ್ ಎಮ್ ಇ ಅಂತ ತಗೊಂಡು, ಎಮ್ ಇ ಮಾಸ್ ಆಫ್ ದಿ ಅರ್ತ್. ಇದು ರೇಡಿಯಸ್ ಆಫ್ ದಿ ಅರ್ತ್ ಆರ್. ಎಸ್, ಇದು ರೇಡಿಯಸ್ ಆಫ್ ದಿ ಅರ್ತ್. ಆರ್ ಅರ ಬರೀರಿ, ಆರ್ ಏನರ ಬರೀರಿ. ನೋ ದಿಸ್ ಈಸ್ ದ ಪಾಯಿಂಟ್ ಹಿಯರ್. ಪಾಯಿಂಟ್ ಈಸ್ ಅಟ್ ಹೈಟ್ ಎಚ್. ಇಲ್ಲಿಂದ ಇಲ್ಲಿಗೆ ಹೈಟ್ ಎಚ್. ಅಂದರೆ ಒಟ್ಟಾರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಾಯಿತು? ಆರ್ ಪ್ಲಸ್ ಎಚ್ ಆಯಿತು ಇಲ್ಲಿಂದ ಇಲ್ಲಿವರೆಗೆ. ಹೌದಾ? ನೋ ಇಟ್ ಈಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಆನ್ ಸರ್ಫೇಸ್ ಆಫ್ ದ ಅರ್ತ್ ಈಸ್ G. Acceleration due to gravity at the point P is H over H. G over H, sorry. It is a center. ಏನಿದು? M E. This is mass of earth. ಇದು ಏನು ಮಾಡೋಣ? ಮಾಸ್ ಆಫ್ ದಿ ಅರ್ತ್ ತಗೋಣ. ಮಾಸ್ ಆಫ್ ದಿ ಅರ್ತ್. ಇಸ್ ಫೈನ್. H is